ನಮಸ್ಕಾರ, ನಾನು ಬಿಆರ್ ನಾಯ್ಡು. ನೀಟ್ ಪರೀಕ್ಷೆಯ ಅಕ್ರಮ ಮತ್ತು ಕ್ವಶ್ಚನ್ ಪೇಪರ್ ಲೀಕ್ ನಿಂದಾಗಿ ಇದುವರೆಗೂ 21 ಮುಗ್ಧ ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಸಾವುಗಳು ಸಹಜವಲ್ಲ, ಇದೊಂದು ವ್ಯವಸ್ಥಿತ ಹತ್ಯೆ. ಈ ರೀತಿಯ ಗಂಭೀರ ಆಪಾದನೆ ಮಾಡುವುದಕ್ಕೆ ಇರುವ ಕಾರಣಗಳನ್ನು ಗಮನಿಸಿದರೆ ನಿಮಗೇ ತಿಳಿಯುತ್ತದೆ. ನಿಮ್ಮ ಮನೆಯಲ್ಲಿ ಓದುತ್ತಿರುವ ಮಕ್ಕಳ ಬಗ್ಗೆ ನಿಮಗೆ ಕಾಳಜಿ ಇದ್ದರೆ ಹಾಗೂ ಈ ಅವ್ಯವಸ್ಥೆಯ ಕೂಪಕ್ಕೆ ಮುಂದೊಂದು ದಿನ ಅವರು ಸಹ ಬಲಿಯಾಗಬಾರದೆಂಬ ಆಸೆ ಇದ್ದರೆ ದಯವಿಟ್ಟು ಕೆಲವು ನಿಮಿಷಗಳ ಕಾಲ ಈ ವಿಡಿಯೋ ನೋಡಿ. ನೀಟ್ ಪರೀಕ್ಷೆಯ ಕ್ವಶ್ಚನ್ ಪೇಪರ್ ಲೀಕ್ ಮಾಡುತ್ತಿದ್ದವರು ಅಥವಾ ಲಕ್ಷ ಹಣಕ್ಕೆ ಅದನ್ನು ಮಾರಿಕೊಳ್ಳುತ್ತಿದ್ದವರು ಯಾರು, ಅವರು ಯಾವ ಪಕ್ಷಕ್ಕೆ ಸೇರಿದವರು ಎಂಬ ಪ್ರಶ್ನೆಗಳನ್ನು ಈಗ ಬದಿಗಿಟ್ಟು ಕೇವಲ ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿ ಹಾಗೂ ಜವಾಬ್ದಾರಿಯುತ ತಾಯಿ ತಂದೆಯಾಗಿ ಈ ವಿಷಯಗಳನ್ನು ಗಮನಿಸೋಣ. 2013ರಿಂದ ಇದುವರೆಗೂ ಕ್ವಶ್ಚನ್ ಪೇಪರ್ ಲೀಗ್ ಹಗರಣ ಸತತವಾಗಿ ನಡೆದಿತ್ತು. ಈ ಬಗ್ಗೆ ಎಚ್ಚೆತ್ತುಕೊಂಡ ಕೇಂದ್ರ ಸರ್ಕಾರ 2024ರಲ್ಲಿ ಇಸ್ರೋ ಮಾಜಿ ಅಧ್ಯಕ್ಷ ರಾಧಾಕೃಷ್ಣನ್ ಅವರ ನೇತೃತ್ವದಲ್ಲಿ ಸಮಿತಿಯೊಂದನ್ನು ರಚಿಸಿ ಈ ಸಮಸ್ಯೆಗೆ ಪರಿಹಾರ ಸೂಚಿಸಲು ಕೇಳಿತ್ತು. ಆ ಸಮಿತಿ ನೀಡಿದ ಸಲಹೆಗಳು ಈ ರೀತಿ ಇದೆ. ಕ್ವಶ್ಚನ್ ಪೇಪರ್ಗಳನ್ನು ಪರೀಕ್ಷಾ ಕೇಂದ್ರದಲ್ಲೇ ಪ್ರಿಂಟ್ ಮಾಡಬೇಕು. ಯಾವುದೇ ವಾಹನಗಳ ಮುಖಾಂತರ ಎಕ್ಸಾಮ್ ಸೆಂಟರ್ಗಳಿಗೆ ಕ್ವಶ್ಚನ್ ಪೇಪರ್ ಕಳಿಸಿದ್ರೆ ಅವರುಗಳನ್ನು ಎನ್ಕ್ರಿಪ್ಟ್ ಮಾಡಿ ಕಳಿಸಬೇಕು. ಈ ರೀತಿ ಕಾಗದದ ಪ್ರಶ್ನೆ ಪತ್ರಿಕೆಗಳನ್ನು ಸಾಗಿಸುವಾಗ ಆ ಪಾರ್ಸಲ್ಗೆ ಜಿಯೋ ಟ್ಯಾಗ್ ಮಾಡಬೇಕು. ಈ ಹಿಂದೆ ಯಾವ ಸಂಸ್ಥೆಯು ಕ್ವಶ್ಚನ್ ಪೇಪರ್ಗಳನ್ನು ಲೀಕ್ ಮಾಡಿತ್ತೋ ಅವುಗಳಿಗೆ ಮತ್ತೆ ಮುದ್ರಣದ ಗುತ್ತಿಗೆ ನೀಡಬಾರದು, ಅವುಗಳನ್ನು ಬ್ಲಾಕ್ ಮಾಡಬೇಕು. ಪೆನ್ನು ಪೇಪರ್ಗಳಿಂದ ನಡೆಸುವ ಎಕ್ಸಾಮ್ ತುಂಬಾ ದುರ್ಬಲ, ಡಿಜಿಟಲ್ ಎಕ್ಸಾಮ್ ಮಾಡುವುದು ಎಲ್ಲಕ್ಕಿಂತ ಉತ್ತಮ. ಈ ವರದಿಯು ಸರ್ಕಾರಕ್ಕೆ ಹೋಯಿತು. ಆದರೆ 2025ರಲ್ಲಿ ಮತ್ತೊಂದು ಜಂಟಿ ಸಮಿತಿಗೆ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಗಟ್ಟುವ ವಿಧಾನದ ಬಗ್ಗೆ ಕೇಂದ್ರ ಸರ್ಕಾರ ಸಲಹೆ ಕೇಳಿತು. ಈ ಸಮಿತಿಯು ಸಹ ರಾಧಾಕೃಷ್ಣನ್ ಸಮಿತಿ ನೀಡಿದ್ದ ಸಲಹೆಯನ್ನು ಕೇಂದ್ರ ಸರ್ಕಾರ ಪಾಲಿಸಿಲ್ಲ ಎಂಬುದನ್ನು ಎತ್ತಿ ಹಿಡಿಯಿತು. ಅಂದ್ರೆ ಕೇಂದ್ರದಲ್ಲಿ ಆಡಳಿತ ನಡೆಸುತ್ತಿದ್ದ ಬಿಜೆಪಿ ಸರ್ಕಾರಕ್ಕೆ ನ್ಯಾಯಯುತವಾಗಿ ಪರೀಕ್ಷೆ ನಡೆಸುವುದಾಗಲಿ ದೇಶದ ಶಿಕ್ಷಣ ವ್ಯವಸ್ಥೆಯ ಗುಣಮಟ್ಟ ಕಾಪಾಡಿಕೊಳ್ಳುವುದಾಗಲಿ ಬೇಕಾಗಿಯೇ ಇರಲಿಲ್ಲ. ಬ್ಲಾಕ್ ಲಿಸ್ಟ್ ಆಗಿದ್ದ ಕಂಪನಿಗಳಿಗೆ ಮತ್ತೆ ಗುತ್ತಿಗೆ ಕೊಟ್ಟಿತ್ತು. ಅವುಗಳಿಂದ ಮತ್ತೆ ಕ್ವಶ್ಚನ್ ಪೇಪರ್ ಲೀಕ್ ಆಗಿತ್ತು. ಜನ ಕಣ್ಣೊರೆಸಲು ನೀಟ್ ಮರುಪರೀಕ್ಷೆ ಎಂಬ ನಾಟಕವನ್ನು ಮಾಡಲಾಯಿತು. बच्चों का भविष्य सुरक्षित करने के लिए तुरंत नीट का री एग्जामिनेशन करना बहुत ज्यादा जरूरी था. ಬಹುತೇಕ ಮಕ್ಕಳ ಆತಂಕಕ್ಕೆ ಆತ್ಮಹತ್ಯೆಗೆ ಕಾರಣವಾಗಿದ್ದೇ ಈ ಮರುಪರೀಕ್ಷೆ ಎಂಬುದು ಗಮನಾರ್ಹ. ಡಾಕ್ಟರ್ ಆಗಬೇಕೆಂಬ ಕನಸು ಹೊತ್ತು ಹಗಲು ರಾತ್ರಿ ಓದಿದ್ದ ಮಕ್ಕಳು ಬರೆದಿದ್ದ ಎಕ್ಸಾಮ್ ವ್ಯರ್ಥವಾಯಿತು. ಇದು ನಮ್ಮ ತಪ್ಪಲ್ಲ ಎಂದು ಕಣ್ಣೀರು ಹಾಕಿಕೊಂಡ ಮಕ್ಕಳನ್ನು ಪಾಕಿಸ್ತಾನಿ ಏಜೆಂಟ್ಗಳು ಎಂದು ಕರೆಯಲಾಯಿತು. I'm really touched by the irony of the fact that जिस लड़के को एंटी नेशनल पाकिस्तानी बोला गया. ಅಮಾಯಕ 21 ಮಕ್ಕಳು ಆತ್ಮಹತ್ಯೆಗೆ ಶರಣಾದರು. ಈಗ ಹೇಳಿ, ಈ ಮಕ್ಕಳ ಸಾವು ನಿಜಕ್ಕೂ ಆತ್ಮಹತ್ಯೆಯೇ? ಸಾವನ್ನಪ್ಪಿದ ಮಕ್ಕಳು ಹಿಂದಿರುಗಿ ಬರುವುದಿಲ್ಲ ನಿಜ, ಆದರೆ ಮುಂದೆ ಒಂದೇ ಒಂದು ಮಗುವೂ ಸಹ ಸಾಯದಂತೆ ಕಾಪಾಡಬೇಕಾದ ಹೊಣೆಗಾರಿಕೆ ನಮ್ಮ ಕೈಯಲ್ಲೇ ಇದೆ. ವಂದನೆಗಳು.